ಹಲೋ ಆಲ್, ಇವತ್ತು ಪಾಲಕ್ಕು, ಆಲೂಗೆಡ್ಡೆ, ಗೋಡಂಬಿ ಎಲ್ಲ ಹಾಕಿ ಪರಾಟ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಅದು ಕುದಿಯೋಕ್ಕೆ ಬಂದಮೇಲೆ ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಶುಂಠಿ, ಒಂದು 4 ಬೆಳ್ಳುಳ್ಳಿ, ಖಾರಕ್ಕೆ ನಾನಿಲ್ಲಿ 2 ಹಸಿಮೆಣಸಿನಕಾಯಿ ಹಾಕಿ ಒಂದು 10 ಗೋಡಂಬಿನ ಹಾಕಿ ಒಂದು 2-3 ನಿಮಿಷ ಇದನ್ನ ಹೈ ಫ್ಲೇಮ್ನಲ್ಲಿ ಕುದಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕುದ್ಮೇಲೆ ಇದಕ್ಕೆ ಅರ್ಧ ಕಟ್ಟಷ್ಟು ಪಾಲಕ್ಕನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದ್ಬಿಟ್ಟು ಒಂದು 3-4 ಸಲ ಸೊಪ್ಪನ್ನ ಹಾಕಿಬಿಟ್ಟು ಮತ್ತೆ ಒಂದು 2 ನಿಮಿಷ ಹೈ ಫ್ಲೇಮಲ್ಲಿ ಇದನ್ನು ಬ್ಲ್ಯಾಂಚ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಸೊ ಇದಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಆರಕ್ಕಿಡೋಣ. ಇದನ್ನೇನು ನಾನೇನು ಸ್ಟ್ರೈನ್ ಮಾಡ್ತಾಯಿಲ್ಲ. ಸೊ ಇದ್ರ ನೀರು ಸ್ವಲ್ಪನ ನಾನು ರುಬ್ಬೋಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಇದಾಗಷ್ಟೊತ್ತಿಗೆ ನಾನು ಆಲ್ರೆಡಿ ಕುಕ್ಕರ್ನಲ್ಲಿ 3 ಆಲೂಗೆಡ್ಡೆ ಹಾಕಿ ಬೇಯಿಸಿಟ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಸಿಪ್ಪೆ ಬಿಡಿಸ್ಕೊಳ್ಳೋ ಟೈಮ್ ಆಗಿದೆ. ಇದಕ್ಕೇನು ಉಪ್ಪೇನು ಹಾಕಿಲ್ಲ, ಹಾಗೆಯೇ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಆಲೂಗೆಡ್ಡೆನ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಸೊ ಪರಾಟ ಮಾಡೋಕ್ಕೆ ಆಲೂಗೆಡ್ಡೆ ಸ್ಟಫಿಂಗ್ನ ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ಸೊ ಇದನ್ನು ಯಾವುದ್ರ ಜೊತೆ ಬೇಕಾದರೂ ನೀವು ನೆಂಚ್ಕೊಂಡು ತಿನ್ಬೋದು, ಇಲ್ಲ ಹಾಗೆ ಬೇಕಾದರೂ ತಿನ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ ಇಲ್ಲ ಡಿನ್ನರ್ಗೆ ಯಾವಾಗ ಬೇಕಾದರೂ ಇದನ್ನು ನೀವು ಮಾಡ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಸ್ಟಫಿಂಗ್ ಬೇಡ, ಆಲೂಗೆಡ್ಡೆ ಬೇಡ ಅಂತ ಹೇಳಿದ್ರೆ ಹಾಗೇನೂ ಕೂಡ ಚಪಾತಿ ಥರನೇ ಪಾಲಕ್ ಪ್ಯೂರಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಥರ ಕೂಡ ಮಾಡ್ಕೊಂಡು ತಿನ್ಬೋದು, ಇಲ್ಲ ಪೂರಿ ಥರ ಮಾಡ್ಕೊಂಡು ತಿನ್ಬೋದು. ನಿಮಗೆ ಹೇಗೆ ಇಷ್ಟನೋ ಹಾಗೆ ಮಾಡ್ಕೊಂಡು ತಿನ್ಬೋದು. ಸೊ ಇವಾಗ ಸ್ಟಫಿಂಗಿಗೆ ಬಾಣಲಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕಿನ್ನೇನು ಮತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟೆಲ್ಲ ಹಾಕೋದಿಲ್ಲ. 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ದೊಡ್ಡವ್ರಿಗೆ ಮಾಡೋ ಹಾಗಿದ್ರೆ ಹಸಿಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ನನ್ನ ಮಗಳು ತಿನ್ನೋದಿಲ್ಲ ಖಾರ ಆದರೆ ಅಂತ ಹೇಳಿ ನಾನು ಹಾಕಿಲ್ಲ. ಮಕ್ಕಳಿಗಾದರೆ ಸ್ಕಿಪ್ ಮಾಡಿ, ದೊಡ್ಡವ್ರಿಗಾದರೆ ಹಾಕ್ಕೊಳ್ಳಿ. ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆನ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆಲೂಗೆಡ್ಡೆಗೆ ನಾನು ಉಪ್ಪು ಹಾಕಿಲ್ಲ, ಸೊ ಹಾಗಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎಲ್ಲ ಸೇರಿಸಿ ಎಷ್ಟು ಬೇಕು ರುಚಿಗೆ ಅಷ್ಟು ಉಪ್ಪನ್ನು ಹಾಕಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಸ್ಟಫಿಂಗ್ ಕೂಡ ರೆಡಿ. ನಾನು ಬೇಸಿಕ್ ಮಸಾಲೆ ಹಾಕಿರೋದು ಧನಿಯಾ ಪುಡಿ, ಹಾಗೆಯೇ ಅಚ್ಚ ಖಾರದ ಪುಡಿ. ನಿಮಗಿನ್ನ ಗರಂ ಮಸಾಲೆ ಇಷ್ಟ ಆದರೆ ಅಥವಾ ಬೇರೆ ಯಾವುದೇ ಒಂದು ಮಸಾಲೆ ಪೌಡರ್ ಇಷ್ಟ ಇದ್ದರೆ ಅದನ್ನು ನೀವು ಹಾಕ್ಕೋಬೋದು. ಸೊ ಮಕ್ಳಿಗೆ ಮಾಡೋ ಹಾಗಿದ್ರೆ ಇಷ್ಟೇ ಇಟ್ಕೊಳ್ಳಿ ಬೇಸಿಕ್ಕಾಗಿ, ಅವಾಗ ಅವರಿಗೆ ತುಂಬ ಮಸಾಲೆ ಅನಿಸೋದಿಲ್ಲ, ಹೊಟ್ಟೆಗೆ ಹಿಂಸೆ ಅನಿಸೋದಿಲ್ಲ, ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಸೊ ಲಂಚ್ ಬಾಕ್ಸ್ಗೆಲ್ಲ ಇದು ತುಂಬಾ ಒಳ್ಳೆಯ ಆಪ್ಷನ್. ಪಾಲಕ್ಕು, ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ. ಸೊ ಇವಾಗ ಇಲ್ಲಿ ಸ್ಟಫಿಂಗ್ ಕೂಡ ರೆಡಿ ಆಯಿತು. ಇದನ್ನು ತುಂಬ ನೀರಾಗಿ ಮಾಡ್ಕೋಬಾರ್ದು, ನೀರೆಲ್ಲ ಎಕ್ಸ್ಟ್ರಾ ಹಾಕೋದು ಬೇಕಿಲ್ಲ, ಸ್ವಲ್ಪ ಡ್ರೈ ಆಗೇ ಇರಲಿ ಇದು. ಸೊ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಆರಕ್ಕಿಟ್ಟಿದ್ದೀನಿ. ಅದಾರಷ್ಟೊತ್ತಿಗೆ ಇಲ್ಲಿ ಪಾಲಕ್ ಏನು ಬ್ಲ್ಯಾಂಚ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಪ್ಯೂರೆ ಮಾಡ್ಕೋತಾ ಇದ್ದೀನಿ. ಸೊ ಬ್ಲ್ಯಾಂಚ್ ಮಾಡೋಕ್ಕೆ ಏನು ನೀರನ್ನ ಯೂಸ್ ಮಾಡಿರೋದು ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಪ್ಯೂರೆ ಮಾಡ್ಕೊಂಡಿದ್ದೀನಿ. ಇಲ್ಲಿ 1.5 2 ಕಪ್ಪಷ್ಟು ಅಂದಾಜು ಮೇಲೆ ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಪಾಲಕ್ಗೆ ಪ್ಯೂರೆ ಮಾಡ್ಕೊಳ್ಳೋವಾಗ ಉಪ್ಪೇನು ಹಾಕಿಲ್ಲ, ಸೊ ಹಾಗಾಗಿ ಎಲ್ಲ ಸೇರಿಸಿ ಹಿಟ್ಟಿಗೆ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ರುಬ್ಬಿಟ್ಕೊಂಡಿರೋಂತಹ ಪ್ಯೂರೆನ ಹಾಕ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸರ್ ಜಾರ್ಗೆ ಇದನ್ನು ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು, ತುಂಬ ನೀರಾಗೂ ಕಲಿಸ್ಬಾರ್ದು, ಸ್ವಲ್ಪ ಸಾಫ್ಟಾಗಿ ಹೇಗೆ ನಾವು ಗೋಧಿ ಹಿಟ್ಟಿನಲ್ಲಿ ಚಪಾತಿ ಮಾಡೋಕ್ಕೆ ಕಲಿಸ್ತೀವಲ್ಲ ಈ ಥರ ಬೆರಳಲ್ಲಿ ಅಮ್ಕಿದ್ರೆ ನಿಮಗೆ ಇಂಪ್ರೆಷನ್ ಬೀಳಬೇಕು, ಅಷ್ಟಾದರೆ ಸಾಕು. ಸೊ ಅದನ್ನು ಒಂದು ಪಾತ್ರೆನ ಅಥವಾ ಒಂದು ಬಟ್ಟೆನ ಮುಚ್ಚಿಟ್ಬಿಟ್ಟು ಒಂದೊಂದೇ ಉಂಡೆ ಮಾಡಿಕೊಂಡು ಈ ಥರ ಹಳ್ಳ ಮಾಡಿಕೊಂಡು ಬಟ್ಲ ಥರ ಇದರೊಳಗೆ ಸ್ಟಫಿಂಗ್ ಇಟ್ಬಿಟ್ಟು ಮತ್ತು ಇದನ್ನು ಕವರ್ ಮಾಡಿಬಿಟ್ಟು ಕ್ಲೀನಾಗಿ ಒತ್ತಿದ್ರೆ ಆಗೋಗುತ್ತೆ. ತುಂಬ ಜಾಸ್ತಿ ಸ್ಟಫಿಂಗು ಹಾಕಬಾರ್ದು ಇದರೊಳಗಡೆ, ತುಂಬ ಕಡಿಮೆನೂ ಮಾಡಬಾರ್ದು. ಅವಾಗ ಒಂದು ಕಡೆ ನಿಮಗೆ ಆಲೂಗೆಡ್ಡೆದು ಇದಿರುತ್ತೆ ಪಲ್ಯ, ಇನ್ನೊಂದು ಕಡೆ ಹಾಗೆ ಹಿಟ್ಟಿರುತ್ತೆ. ಸೊ ಇದಕ್ಕೆ ಕರೆಕ್ಟಾಗಿ ಮೆಷರ್ ನೋಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕ್ಲೀನಾಗಿ ಹಾಕಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಎಕ್ಸ್ಟ್ರಾ ಅನಿಸಿದ್ರೆ ತೆಗೆದುಬಿಡಿ ಸ್ವಲ್ಪ. ಸೊ ನನಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನಿಸ್ತು, ಸೊ ನಾನು ಅದನ್ನು ಎಕ್ಸ್ಟ್ರಾನ ಸ್ಟಫಿಂಗ್ನ ತೆಗೆದುಬಿಟ್ಟು ಕ್ಲೀನಾಗಿ ಇದನ್ನು ಕವರ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡ್ರೆ ಬರುತ್ತೆ. ಆಮೇಲೆ ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಣಿಗೆಲಿ ತುಂಬ ಸಾಫ್ಟಾಗಿ ಒತ್ಕೋಬೇಕಷ್ಟೆ. ಪರಾಟ ಮಾಡುವಾಗ ತುಂಬ ಪ್ರೆಷರ್ ಹಾಕಿ ಚಪಾತಿ ಒತ್ತೋ ಥರ ಒತ್ತಬಾರ್ದು, ಸ್ವಲ್ಪ ಲೈಟ್ ಹ್ಯಾಂಡಲ್ಲಿ ಮಾಡಿಕೊಂಡ್ರೆ ನಿಮಗೆ ಸ್ಟಫಿಂಗೆಲ್ಲ ಆಚೆ ಬರೋದಿಲ್ಲ, ಪರಾಟ ಕೂಡ ಹರಿದು ಬಂದಂಗೆ ಆಗೋದಿಲ್ಲ. ಸೊ ನಾನೀಗ ತವಾನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ತವಾ ಚೆನ್ನಾಗಿ ಕಾದರೆ ನಿಮಗೆ ಪರಾಟ ಬೇಗ ಬೇಯುತ್ತೆ, ಚೆನ್ನಾಗಿ ಕ್ಲೀನಾಗಿ ಎಲ್ಲೂ
ಸ್ಟಫಿಂಗ್ ಎಲ್ಲ ಆಚೆ ಬರೋದಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ತವಾಗೆ ಅಂಟ್ಕೊಳ್ಳೋದಿಲ್ಲ ಪರಾಟ ಮಾಡೋಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಖರ್ಚಾಗುತ್ತೆ. ನೀವು ಮಾಮೂಲಿಯಾಗಿ ಚಪಾತಿಗೆಲ್ಲ ಕಡಿಮೆ ಹಾಕ್ಕೊಂಡ್ರೆ ಪರಾಟಾಗೆ ಒಂದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಆವಾಗಲೇ ಚೆನ್ನಾಗಿರೋದು, ಸಾಫ್ಟಾಗಿ ಬರುತ್ತೆ. ಸೊ ಇವಾಗ ನಾನು ತವಾಗೆ ಎಣ್ಣೆ ಹಾಕಿ ಬಿಸಿ ಮಾಡಿಟ್ಟಿದ್ದೀನಿ. ಇದನ್ನು ಎರಡೂ ಕಡೆ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಗೋಯ್ತು. ಸೊ ಇದನ್ನು ನೀವು ಮೊಸರು ಇಲ್ಲ ತುಪ್ಪ ಇಲ್ಲ ಉಪ್ಪಿನಕಾಯಿ ಚಟ್ನಿ ಪುಡಿ ಯಾವುದ್ರ ಜೊತೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಆರಿದ್ಮೇಲೆ ಕೂಡ ನಿಮಗೇನು ಹಾರ್ಡ್ ಅನಿಸೋದಿಲ್ಲ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ನಿಮಗೆ ಏನೇನು ಮಸಾಲೆ ಪದಾರ್ಥಗಳು ಇಷ್ಟನೋ ಅದನ್ನೆಲ್ಲ ನೀವು ಹಾಕಿ ಮಾಡ್ಬೋದು. ಆಲೂಗೆಡ್ಡೆ ಬೇಡ ಅಂದರೆ ಸ್ವೀಟ್ ಪೊಟ್ಯಾಟೋನ ಕೂಡ ನೀವು ಇದನ್ನು ಮಾಡ್ಕೋಬೋದು ಸ್ಟಫಿಂಗು. ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ.